ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ನೋಡಿ, ಯಾರೆಲ್ಲ ಒಂದು ಒಳ್ಳೆಯ ಒಂದು ಗೌರ್ನಮೆಂಟ್ ಜಾಬ್ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರೆ ಬಹಳಷ್ಟು ಒಂದು ನೋಟಿಫಿಕೇಶನ್ ನ ಪದೇ ಪದೇ ಒಂದು ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರೀಸೆಂಟ್ ಆಗಿ ಒಂದು ರೈಲ್ವೆ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಈಗ ಫೈನಲ್ ಆಗಿ ಇದೇ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಸುಮಾರು 6,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಇರುವಂತಹ ಒಂದು ನೋಟಿಫಿಕೇಶನ್ ನ ಇವತ್ತು ಡಿಕ್ಲೇರ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಒಂದು ವಿಶೇಷತೆ ಏನಂದ್ರೆ, ಯಾರಿಗೆಲ್ಲ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಕಷ್ಟ ಅನ್ಸುತ್ತೋ, ಯಾರಿಗೆಲ್ಲ ಒಂದು ಇಂಗ್ಲಿಷ್ ನಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡುವುದು ಒಂದು ಕಷ್ಟ ಅನ್ಸುತ್ತೋ ಅವರಿಗೆ ಇಲ್ಲಿ ಇಂಗ್ಲಿಷ್ ಪೇಪರ್ ಅನ್ನೋದು ಇರುವುದಿಲ್ಲ. ಅದರ ಬದಲಾಗಿ ಬೇರೆ ಒಂದು ಸಬ್ಜೆಕ್ಟ್ಸ್ ಅನ್ನ ಮಾತ್ರ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿರ್ತಾರೆ. ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ತಾವೇನಾದ್ರೂ ಜಸ್ಟ್ 10th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಒಂದು 100% ಒಂದು ಪರ್ಮನೆಂಟ್ ಆಗಿರುವಂತಹ ಈ ಒಂದು ಜಾಬ್ಗೆ ತಾವು ಅಪ್ಲಿಕೇಶನ್ ಹಾಕಬಹುದು. ಸೊ ಬನ್ನಿದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಇದರ ಒಂದು ಸ್ಕ್ರೀನ್ ಕಡೆ ಹೋಗೋಣ. ಇದ್ರೆ ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು RRB ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ ನ ಒಂದು ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆನಾ, ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಥವಾ ಒಂದು RRB ಅಂತ ನಾವೇನ್ ಕರಿತೀವಿ, ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಗಮನವಿರಲಿ, ನಮ್ಮ ಒಂದು ಚಾನೆಲ್ ಅಲ್ಲಿ ನಾವು ಎಂತದ್ದೇ ಒಂದು ವೇಕೆನ್ಸಿ ಅಪ್ಡೇಟ್ ಅನ್ನ ಕೊಟ್ಟರು ಕೂಡ ಮೊದಲು ಅದರ ಒಂದು ನೋಟಿಫಿಕೇಶನ್ ನಾವು ತಮ್ಮ ಬಳಿ ಡಿಸ್ಪ್ಲೇ ಅನ್ನ ಮಾಡಿಸಿ ನಂತರ ನಾವು ಅದರ ಬಗ್ಗೆ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡುದಿಲ್ಲ. ಸೊ ಸಾಧ್ಯವಾದಷ್ಟು ನಮ್ಮ ಒಂದು ಕರ್ನಾಟಕದಿಂದ, ಭಾರತದಿಂದ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬಹುದು. ಹಾಗೆ ಒಂದು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೋಬಹುದು. ಓಕೆನಾ ಸ್ನೇಹಿತರೆ, ಈ ಒಂದು ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಬಹಳ ಒಂದು ಈಸಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿಬಿಡ್ತೀನಿ. ಮೊದಲನೇದಾಗಿ ಇಲ್ಲಿ ಒಂದು ಟೋಟಲ್ ಆಗಿರುವಂತಹ ಒಂದು ವೇಕೆನ್ಸೀಸ್ ಅನ್ನ ತಾವು ಗಮನಿಸಬಹುದು. ಸುಮಾರು 6,565 ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಕೂಡ ಇಲ್ಲಿ ಒಂದು ಸಪರೇಟ್ ಆಗಿರುವಂತಹ ಒಂದು ವೇಕೆನ್ಸೀಸ್ ನ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನಾನು ಡಿಸ್ಕಸ್ ಅನ್ನ ಮಾಡ್ತೀನಿ. ಮೊದಲನೇದಾಗಿ ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಅರ್ಹತೆ ಬಗ್ಗೆ ಕೇವಲ ತಾವೇನಾದ್ರೂ ಒಂದು 10th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. 10th ಪಾಸ್ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಸಾಲದು, ಅದರ ಒಂದು ಜೊತೆಗೆ ತಾವೇನಾದ್ರೂ ಒಂದು IT ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡು ಆ ಒಂದು IT ಅನ್ನ ಒಂದು ಸರ್ಟಿಫಿಕೇಟ್ ಇದ್ರೆ ತಾವು ಅಪ್ಲಿಕೇಶನ್ ಹಾಕೋಬಹುದು. ಸಪೋಸ್ ನಾವು IT ಅನ್ನ ಮಾಡ್ಕೊಂಡಿದ್ರೆ, ನಾವು 10th ನ ಒಂದು ಜೊತೆಗೆ ಒಂದು ಅಪ್ರೆಂಟಿಸ್ಶಿಪ್ ನ ನಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ ಅಂತ ಇದ್ರೆ ಖಂಡಿತವಾಗಿ ತಾವು ಈ ಒಂದು ಟೆಕ್ನಿಷಿಯನ್ 3 ನ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ಹಾಕಬಹುದು. ಓಕೆನಾ, ಇದು ಮೊದಲನೇ ಒಂದು ಪೋಸ್ಟ್ ಆದ್ರೆ ನಂತರ ನೆಕ್ಸ್ಟ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ ಒಂದು ಟೆಕ್ನಿಷಿಯನ್ ಗ್ರೇಡ್ 1 ಅಂತ ಮತ್ತೊಂದು ಪೋಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡಕ್ ಹೋದ್ರೆ ತಾವೇನಾದ್ರೂ ಡಿಗ್ರಿನಲ್ಲಿ BSc ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಅಪ್ಲಿಕೇಶನ್ ಹಾಕಬಹುದು. ಇಲ್ಲಾಂದ್ರೆ 3 ವರ್ಷದ ಒಂದು ಡಿಪ್ಲೊಮಾ ಸಹ ತಾವು ಮಾಡಿದ್ರೆ ಅಪ್ಲೈ ಅನ್ನ ಮಾಡಬಹುದು. ಅಷ್ಟೇ ಅಲ್ಲ, ತಾವೇನಾದ್ರೂ ಒಂದು BTech ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ಈ ಒಂದು ಟೆಕ್ನಿಷಿಯನ್ ಗ್ರೇಡ್ 1 ನ ಒಂದು ಪೋಸ್ಟ್ ಗೆ ತಾವು ಅಪ್ಲಿಕೇಶನ್ ಹಾಕಬಹುದು. ಓಕೆನಾ, ಎರಡು ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು ಡಿಫರೆಂಟ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಈ ಒಂದು ಕ್ವಾಲಿಫಿಕೇಶನ್ ಅಲ್ಲಿ ತಾವೇನಾದ್ರೂ ಒಂದು ಅರ್ಹರಿದ್ರೆ ಪ್ರತಿಯೊಬ್ಬರು ಖಂಡಿತವಾಗಿ ಅಪ್ಲಿಕೇಶನ್ ತಾವು ಹಾಕಬಹುದು. ಅಪ್ಲಿಕೇಶನ್ ಫೀಸ್ ಬಗ್ಗೆ ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಜನರಲ್ ಮತ್ತು OBC ಮತ್ತು EWS ನ ಒಂದು ಕ್ಯಾಟಗರಿ ಅವರು 500 ರೂಪಾಯಿ ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. SC ST ಮತ್ತು PH ನ ಒಂದು ಕ್ಯಾಟಗರಿಗಳು 1 ರೂಪಾಯಿ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡಂಗಿಲ್ಲ. ನಂತರ ಫಿಮೇಲ್ ಒಂದು ಟ್ರಾನ್ಸ್ಜೆಂಡರ್ 250 ರೂಪಾಯಿ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. ಗಮನವಿರಲಿ, ಇನ್ನೊಂದು ಏನಂದ್ರೆ, ಈ ಒಂದು 500 ರೂಪಾಯಿ ತಾವು ಅಪ್ಲಿಕೇಶನ್ ಫೀಸ್ ಅನ್ನ ಏನ್ ಪೇ ಅನ್ನ ಮಾಡ್ತೀರಾ ಆಫ್ಟರ್ ತಮ್ಮ ಒಂದು ಎಕ್ಸಾಮಿನೇಷನ್ ಆದ ನಂತರ ಇದರಲ್ಲಿ 400 ರೂಪಾಯಿ ತಮ್ಮ ಒಂದು ಅಕೌಂಟ್ಗೆ ಇಲ್ಲಿ ಒಂದು ಕ್ರೆಡಿಟ್ ಅನ್ನೋದು ಮಾಡಿಬಿಡ್ತಾರೆ. ಓಕೆನಾ, ನಂತರ ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ನಾವು ಗಮನವನ್ನು ಕೊಟ್ಟಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 30 ವರ್ಷ ಮತ್ತು 33 ವರ್ಷ ಅಂತ ಇಲ್ಲಿ ಒಂದು ಹೇಳಿರುವಂತದ್ದು. ಯಾರೆಲ್ಲ ಈ ಒಂದು ಟೆಕ್ನಿಷಿಯನ್ 3 ನ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕ್ತೀರಿ, ಇವರು ಒಂದು 18ರಿಂದ 30 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಬಹುದು. ನಂತರ ಯಾರೆಲ್ಲ ಈ ಒಂದು ಟೆಕ್ನಿಷಿಯನ್ ಗ್ರೇಡ್ 1 ನ ಒಂದು ಪೋಸ್ಟ್ ಗೆ ಒಂದು ಅಪ್ಲಿಕೇಶನ್ ಹಾಕ್ತೀರಿ, ಅವರು 18 ವರ್ಷದಿಂದ ಹಿಡಿದು 33 ವರ್ಷವರೆಗೂ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋಬಹುದು. ಓಕೆ, ಅಷ್ಟೇ ಅಲ್ಲ, ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ಒಂದು ಕೊಟ್ಟಿದ್ದಾರೆ. SC ST ನ ಒಂದು ಕ್ಯಾಟಗರಿಗೆ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇದೆ. OBC ಅವರಿಗೆ 3 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇದೆ. ಹಾಗೆ ಒಂದು PWD ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೂ
ಕೂಡ ಇಲ್ಲಿ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಇಲ್ಲಿ ನೋಡ್ಕೋಬಹುದು. ನಮಗೆ ಒಂದು 30 ವರ್ಷ ಆಗಿದೆ, ನಾವು ಈಗಲೂ ಕೂಡ ಒಂದು ಒಳ್ಳೆಯ ಒಂದು ಗೌರ್ಮೆಂಟ್ ಜಾಬ್ ಅನ್ನ ಪಡಿಬೇಕು ಅನ್ಕೊಂಡಿರುವಂತರು ಈ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ನ ಒಂದು ಬೆನಿಫಿಟ್ ಅನ್ನ ತಾವು ಪಡ್ಕೊಂಡು ತಾವು ಅಪ್ಲಿಕೇಶನ್ ತಾವು ಹಾಕೊಂಡು ಒಂದು ಜಾಬ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಓಕೆನಾ ಸ್ನೇಹಿತರೆ, ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ನೋಡಿ, ತಮ್ಮ ಒಂದು ಆಯ್ಕೆಯ ಒಂದು ವಿಧಾನ ಬಹಳ ಒಂದು ಸುಲಭವಾಗಿ ಇಲ್ಲಿ ಒಂದು ಮಾಡ್ಕೊಂಡಿದ್ದಾರೆ. ಬಹಳ ಒಂದು ಲೆಂತಿಯಾಗಿ ಏನು ಇಲ್ಲಿ ತಗೊಂಡು ಹೋಗಿಲ್ಲ. ಮೊದಲನೇದಾಗಿ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ CBT ಎಕ್ಸಾಮ್ ಅಂತ ಹೇಳಿದರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ನಾವು ಕರಿತೀವಿ. ಇದರಲ್ಲಿ ಕೇವಲ ಒಂದು MCQs ಟೈಪ್ ಆಫ್ ಆಗಿರುವಂತಹ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸಿಂಪಲ್ ಆಗಿ ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ, ಅದರ ರಿಲೇಟೆಡ್ ಆಗಿ ಒಂದು 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಯಾವುದು ಅಂತ ಜಸ್ಟ್ ತಾವು ಟಿಕ್ ಅನ್ನ ಮಾತ್ರ ಮಾಡಿ ತಾವು ಇಲ್ಲಿ ಬರಬೇಕಾಗಿರುತ್ತೆ. ಸಿಂಪಲ್ ಆಗಿ ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಇರುತ್ತೆ. ಆಫ್ಟರ್ ತಮ್ಮ ಒಂದು ಎಕ್ಸಾಮಿನೇಷನ್ಸ್ ಆದ ನಂತರ ತಾವೇನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತಾನೆ ತಾವು ಇಲ್ಲಿ ಒಂದು ಹೋಗಬೇಕಾಗಿರುತ್ತೆ. ಓಕೆನಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂಡು ಬಿಡ್ತಾರೆ. ನಂತರ ಸಿಲೆಬಸ್ ಬಗ್ಗೆ ಮಾತಾಡಕ್ ಹೋದ್ರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ತಾವು ಇಲ್ಲಿ ಒಂದು ಗಮನಿಸಬಹುದು. ಸುಮಾರು 100 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. 100 ಮಾರ್ಕ್ಸ್ ಇರುತ್ತೆ. ಪ್ರತಿ ಒಂದು ಕ್ವಶನ್ಗೆ ಪ್ರತಿ ಒಂದು ಮಾರ್ಕ್ಸ್ ಇರುತ್ತೆ. 90 ನಿಮಿಷ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. 0.33 ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಸಬ್ಜೆಕ್ಟ್ ಬಗ್ಗೆ ತಾವು ನೋಡಬಹುದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಮೇಲೆ ಇಲ್ಲಿ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರ್ವೈಸ್ ಇಂಗ್ಲಿಷ್ ಅಂತ ಒಂದು ಯಾವುದೇ ರೀತಿಯಂತಹ ಒಂದು ಸಬ್ಜೆಕ್ಟ್ ಅನ್ನ ಸಪರೇಟ್ ಆಗಿ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡುವುದಿಲ್ಲ. ಮೊದಲೇ ಹೇಳಿದ್ದೀನಿ, ಯಾರಿಗೆಲ್ಲ ಒಂದು ಇಂಗ್ಲಿಷ್ ಕಷ್ಟ ಅನಿಸುತ್ತೋ, ಯಾರಿಗೆಲ್ಲ ಒಂದು ಇಂಗ್ಲಿಷ್ ನಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕೊಡುವುದು ನಮಗೆ ಒಂದು ಬಹಳ ದೊಡ್ಡದಾಗಿರುವಂತಹ ಒಂದು ಸಮಸ್ಯೆ ಅನಿಸುತ್ತೋ ಅಂತ ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಇಂಗ್ಲಿಷ್ ಇಲ್ದಿರ ಈಸಿಯಾಗಿ ಈ ಒಂದು ಸಬ್ಜೆಕ್ಟ್ಸ್ ಅನ್ನ ತಾವು ಕವರ್ ಅನ್ನ ಮಾಡಿಕೊಂಡ್ರೆ ಆರಾಮ್ಸೆ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಏನು ಒಂದು ಕೊಟ್ಟು ಬರಬಹುದು. ಓಕೆನಾ, ಇಲ್ಲಿ ಸ್ಯಾಲರಿ ಬಗ್ಗೆ ನಾವು ಇಲ್ಲಿ ಒಂದು ಡಿಸ್ಕಸ್ ಅನ್ನ ಮಾಡಿದಾಗ ಸ್ನೇಹಿತರೆ, ಏನು 2 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. 2 ಒಂದು ಪೋಸ್ಟ್ ನ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಟೆಕ್ನಿಷಿಯನ್ 3 ನ ಒಂದು ಪೋಸ್ಟ್ ಗೆ ಲೆವೆಲ್ 2 ನಲ್ಲಿ ತಾವು ಏನೋ ಒಂದು ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ತಾವು ಪಡೆಯಬಹುದು. ನಂತರ ಟೆಕ್ನಿಷಿಯನ್ ಗ್ರೇಡ್ 1 ನ ಒಂದು ಪೋಸ್ಟ್ಗೆ ಸುಮಾರು 54,000 ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ತಾವು ಪಡೆಯಬಹುದು. ಇದರ ಒಂದು ಜೊತೆಗೆ ತಮಗೆ ಒಂದು DNS ಅಲವೆನ್ಸ್ ಆಡ್ ಆಗುತ್ತೆ, ಹೋಮ್ ರೆಂಟ್ ಅಲವೆನ್ಸ್ ಆಗಿರುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಆಗಿರಬಹುದು. ಈ ರೀತಿಯಾಗಿರುವಂತಹ ಒಂದು ಅಲವೆನ್ಸಸ್ ಅನ್ನು ಸೇರಿಸಿ ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ತಾವು ಇಲ್ಲಿ ಪಡ್ಕೋಬಹುದು. ಇಷ್ಟು ಈ ಒಂದು ವೇಕೆನ್ಸಿಯ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್. ಆದ್ರೆ ಈಗ ಫೈನಲ್ ಆಗಿ ಯಾವಾಗಿಂದ ನಾವು ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಸ್ನೇಹಿತರೆ, ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ನಾಳೆ ತಿಂಗಳು 30ನೇ ತಾರೀಕು ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ ಮತ್ತು ಲಾಸ್ಟ್ ಡೇಟ್ 29/7/2026 ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಯಾಕೆ ನಾನು ಇಷ್ಟು ಬೇಗ ಈ ಒಂದು ವೇಕೆನ್ಸಿಯ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ ಅಂದ್ರೆ, ನೋಡಿ ಎಕ್ಸಾಮಿನೇಷನ್ಗೆ ಅಂತಾನೆ ತಾವು ಏನೋ ಒಂದು ಪ್ರಿಪೇರ್ ಆಗ್ಬೇಕಾಗಿರುತ್ತೆ. ಸೊ 1-1.5 ತಿಂಗಳು ತಮ್ಮ ಬಳಿ ಒಂದು ಟೈಮ್ ಇದೆ. ಆದಷ್ಟು ಬೇಗ ಈ ಒಂದು ಎಕ್ಸಾಮ್ ಬಗ್ಗೆ ತಾವು ಪ್ರಿಪೇರ್ ಹಾಕೊಂಡು ನಂತರ ತಾವು ಆರಾಮಾಗಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಬರಬೇಕಾಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಬಹಳ ಬೇಗ ನಾನು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಪೋಸ್ಟ್ ನೇಮ್ ಬಗ್ಗೆ ಮಾತಾಡೋಕೆ ಹೋದ್ರೆ ಆಬ್ವಿಯಸ್ಲಿ ಒಂದು ಟೆಕ್ನಿಷಿಯನ್ ಪೋಸ್ಟ್ ರಿಲೀಸ್ ಅನ್ನ ಮಾಡಿದರೆ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಸುಮಾರು 6,565 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಬೇಕಾದ್ರೆ ತಾವು ಇದೇ ಒಂದು ನೋಟಿಸ್ ಅಲ್ಲಿ ತಾವು ಇಲ್ಲಿ ಒಂದು ಗಮನಿಸಬಹುದು. ವೆಬ್ಸೈಟ್ ಬಗ್ಗೆ ಮಾತಾಡೋಕೆ ಹೋದ್ರೆ ನೋಡಬಹುದು, ನಮ್ಮ ಒಂದು ಬೆಂಗಳೂರಿಗೆ www.rrbnc.government.in ಅಂತ ಒಂದು ವೆಬ್ಸೈಟ್ ಇದೆ. ಸೊ ಈ ಒಂದು ವೆಬ್ಸೈಟ್ ನಲ್ಲಿ ತಾವು ಹೋಗಿ ತಾವು ಅಪ್ಲಿಕೇಶನ್ ಹಾಕೋಬೇಕಾಗಿರುತ್ತೆ. ಸುಮಾರು ಬಹಳಷ್ಟು ಒಂದು ಝೋನ್ ಅಲ್ಲಿ ಈ ಒಂದು ವೇಕೆನ್ಸಿಯನ್ನ ರಿಲೀಸ್ ಅನ್ನ ಮಾಡಿದರೆ ತಾವು ಗಮನಿಸಬಹುದು. ಅದರಲ್ಲೂ ನಮ್ಮ ಒಂದು ಕರ್ನಾಟಕ ಒಂದು ಝೋನ್ ಕೂಡ ಇಲ್ಲಿ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರುವಂತದ್ದು. ಈ 2 ಒಂದು ಪೋಸ್ಟ್ ಅನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ತಮಗೆ ಯಾವ ಒಂದು ಪೋಸ್ಟ್ ಇಂಟ್ರೆಸ್ಟೆಡ್ ಅನ್ಸುತ್ತೋ ಆ ಒಂದು ಪೋಸ್ಟ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ತಾವು ಅಪ್ಲಿಕೇಶನ್ ಹಾಕಬಹುದು. ನಾಳೆ ತಿಂಗಳು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಆದ ನಂತರ ಮತ್ತೊಂದು ಬಾರಿ ನಾನು ಅಪ್ಡೇಟ್ ನ ಕೊಡ್ತೀನಿ. ಓಕೆನಾ, ತಮಗೂ ಕೂಡ ಒಂದು ಈಸಿ ಅನ್ಸುತ್ತೆ. ಸದ್ಯಕ್ಕೆ ಸ್ನೇಹಿತರೆ, ಈ ಒಂದು ನೋಟಿಸ್ ಅನ್ನ ತಾವು ಏನೋ ಒಂದು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡಬೇಕು ಅಂದ್ರೆ ಜಸ್ಟ್ ತಾವು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಹೋಗಿ ತಾವು ಅಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಪಡ್ಕೋಬಹುದು. ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಏನೇ ಒಂದು ಡೌಟ್ ಇದ್ರು ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ಬೇಗ ತಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಅನ್ನ ಮಾಡ್ಕೊಂತೀನಿ. ಪ್ರತಿಯೊಬ್ಬರು ಈ ಒಂದು ಚಾನಲ್ ತಾವು ಏನೋ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.